ಗಾರ್ಲಿಗ್ವಾಡ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅನಿಸಿಕೆ ನನ್ನ ಟೀಚರ್ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ದುರ್ಗಾಮಾತೆಯ ಪಾದಗಳಿಗೆ ಪೊಡಮುಟ್ಟು. ಸಿಂಧೆ ಟೀಚರ್ ಹಾಗೂ ಜ್ಯೋತಿ ಟೀಚರ್ ನನಗೆ ತುಂಬ ಇಷ್ಟವಾದವರು. ಯಾಕೆಂದರೆ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿದ್ದೆ ಅವರಿಬ್ಬರು ಟೀಚರ್ಸು. ನನ್ನಲ್ಲಿ ಆಶುಭಾಷಣ ಇಲ್ಲಿ ಮಾತಾಡೋಕ್ಕೆ ಕಾರಣ ಜ್ಯೋತಿ ಟೀಚರ್. ನನ್ನಲ್ಲಿ ಅಭಿನಯ ಗೀತೆ ಟ್ಯಾಲೆಂಟು, ಆಶುಭಾಷಣ ಟ್ಯಾಲೆಂಟು, ಜಂಪ್ ರೋಪ್ ಟ್ಯಾಲೆಂಟ್ ಗುರುತಿಸಿದ್ದೆ ಈ ಶಾಲೆ. ಅದರಲ್ಲೂ ಸಿಂಧೆ ಟೀಚರ್ ಹಾಗೂ ಜ್ಯೋತಿ ಟೀಚರು ಅವರು ಎಷ್ಟು ಒಳ್ಳೆ ಟೀಚರ್ ಅಂದ್ರೆ ಭಾಳ ಒಳ್ಳೆ ಟೀಚರ್ ಅದಾರ. ಅವರನ್ನ ಈ ಶಾಲೆ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರನ್ನ ಈ ಶಾಲೆಯ ಕೊಡುಗೆಯನ್ನು ನಾವು ಬೇರೆ ಶಾಲೆಗೆ ಕಳಿಸ್ಕೊಡುವಂತಹ ಈ ಕಾರ್ಯಕ್ರಮದಲ್ಲಿ ಬೇರೆ ಶಾಲೆಗೆ ಕಳಿಸ್ಕೊಡುವಂಥದ್ದು ಕಾರ್ಯಕ್ರಮ ಇಲ್ಲಿ ಅಂದ್ರೆ ಬೀಳ್ಕೊಡ್ತಿದ್ದೇವೆ. ಫಸ್ಟಿಗೆ ಅವರು ಹೋಗ್ತಿದ್ದಾರೆ ಅಂದ್ರೆ ಭಾಳ ದುಃಖ ಆತಿ. ಈಗ ಅವ್ರು ನೋಡಿದ್ರೆ ಏನು ಖುಷಿ ಅನಿಸ್ತೈತೆ ಹೊರತು ಒಟ್ಟ ದುಃಖ ಆಗಂಗಿಲ್ಲ. ಇಂಥ ಹಳ್ಳಿ ಬಿಟ್ಟು ಸಿಟಿಯಲ್ಲಿ ಅವ್ರ ಟ್ಯಾಲೆಂಟ್ ತೋರಿಸಿ ಅವರು ಶಿಕ್ಷಕರಾಗಿ ಅವ್ರ ವಿದ್ಯಾರ್ಥಿ ನಾವು ಹೆಂಗದೇವಲ್ಲ ಬೇರೆ ಶಾಲೆಯಲ್ಲಿ ಇದ್ದಂತಹ ಇನ್ನೊಬ್ರು ವಿದ್ಯಾರ್ಥಿಗಳು ಅವರಲ್ಲಿಯೂ ಟ್ಯಾಲೆಂಟ್ ಗುರುತಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಅನ್ಕೊಂಡು ಅವ್ರು ಬೇರೆ ಶಾಲೆಗೆ ಹೋಗ್ಯಾರ ಅಂತ ಅನಿಸ್ತೈತೆ ನನಗೆ. ಅವರು ಭಾಳ ಅಂದ್ರೆ ಭಾಳ ಒಳ್ಳೆ ಟೀಚರ್ ಅದಾರ. ನಾನು ಇವತ್ತು ಆಶುಭಾಷಣ ಡಿಸ್ಟ್ರಿಕ್ಟ್ ಲೆವೆಲ್ ಸೆಲೆಕ್ಟ್ ಆಗಿದ್ದೀನಿ ಅಂದ್ರೆ ಜ್ಯೋತಿ ಟೀಚರ ಕಾರಣ ಒಳ್ಳೆ ನೀವು ಹೇಳ್ಬೇಕಂದ್ರೆ ನಮ್ಮ ಮನೆ ಒಳಗೆ ಜ್ಯೋತಿ ಟೀಚರ್ನ ಸಿಂಧೆ ಟೀಚರ್ನ ನಮ್ಮ ಮಮ್ಮಿ ಭಾಳ ನೆನೆಸ್ತಾರೆ. ಯಾಕಂದ್ರೆ ಅವರು ಚಲೋ ಟೀಚರ್ ಅಂತಂದ್ರೆ ನಮ್ಮ ಪಪ್ಪಾಜಿನೂ ಹೇಳ್ತಾರೆ. ಏನೋ ಒಂದು ಮಾಡಾತಾರಂದ್ರೆ ನೀನು ಭಾಗವಹಿಸೋದ್ರೊಳಗ ಟೀಚರ್ ನಿನಗೂ ಏನಾದ್ರೂ ಪ್ರೈಸ್ ಕೊಡ್ತಾರ ಭಾಗವಹಿಸಿದಕ್ಕೆ ನೀ ಭಾಗವಹಿಸು ಅಂತ ಹೇಳ್ತಿದ್ರು. ಅದ್ರಲ್ಲೂ ಸಿಂಧೆ ಟೀಚರ್ ಹೇಳಾರಂದ್ರು ಒಟ್ಟ ಬ್ಯಾಡ ಅಂತಿದ್ದಿಲ್ಲ. ಭಾಳ ಚಲೋ ಟೀಚರ್ ಅದಾರ, ನೀನ್ ಎಲ್ಲಾದ್ರಾಗೂ ಭಾಗವಹಿಸು ಅಂತಂದು ಹೇಳ್ತಿದ್ರು. ಇಷ್ಟು ಹೇಳಿ ನಾನು ಅನಿಸಿಕೆ ಮುಗಿಸುತ್ತೀನಿ.